ಪ್ರತಿಯೊಬ್ಬರು ಇವತ್ತಿನ ದಿವಸ ಏನಿದೆ ಅಂದ್ರೆ ನಮ್ಮ ಕರ್ನಾಟಕ ಸ್ವತಂತ್ರ ಬಂದ 78 ವರ್ಷಗಳ ಕಳೆದು ಇವತ್ತು ರೈತರ ಮೇಲೆ ದಬ್ಬಾಳಿಕೆ ಬರ್ತಾ ಇಲ್ಲ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಬ್ರಿಟಿಷರು ಹಾಕಿದಂತ ಲೆಕ್ಕಾಚಾರ 28,826 ಅಡಿಯಲ್ಲಿ ಎಷ್ಟು ಹಳ್ಳಿಯನ್ನು ಕೊಳ್ಳೆ ಹೊಡೆದಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಆದ್ರಿಂದ ದಯವಿಟ್ಟು ರೈತರು ಎಚ್ಚೆತ್ತುಕೊಳ್ಬೇಕು. ನಮ್ಮ ದೇಶದಲ್ಲಿ ಇವತ್ತು ರೈತರು ಹೋದ್ರೆ ಈ ದೇಶ ಇರಲ್ಲ. ನಾವು ದೇಶವನ್ನು ಆಳುವಂತ ಜನಗಳನ್ನ ಬುದ್ಧಿಜೀವಿಗಳನ್ನ ಕಲಿಸಿದ್ರೆ ಅವರು ಮಾಡುವಂತ ಕೆಲಸ ಇವತ್ತು ರೈತರನ್ನೇ ಕೊಳ್ಳೆಯ ಕೆಲಸ. ಇವತ್ತು ಬಿಡದಿ ಇರ್ಬೋದು, ಆನೇಕಲ್ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಆದ್ರೆ ಚಂದ್ರನಕೋಟೆ ಇರ್ಬೋದು, ಇವೆಲ್ಲ ಎಲ್ಲರೂ ಕೂಡ ಪಟ್ಟಣಗಳಲ್ಲಿ ಸ್ವಾಗತವನ್ನು ಕೊಡ್ತಾರೆ. ಈ ನಮ್ಮ ರಾಜ್ಯದಲ್ಲಿ 8 ಹಂತಗಳ ಸರ್ಕಾರ 2023-24ರಲ್ಲಿ ಯಾವುದೇ ಒಬ್ಬ ರಾಜಕೀಯ ಸದಸ್ಯರು ಗೊತ್ತಿಲ್ಲದ ಶಾಸಕರು ಆನೇಕಲ್ ಆಗಿರ್ಬೋದು, ಎಲ್ಲ ರೈತರು ಕೂಡ ಬೆಂಗಳೂರು ಡೆವಲಪ್ಮೆಂಟ್ ನೆಪದಲ್ಲಿ ಒಕ್ಕಲಿಗರಿದ್ದಾರೆ. ಈ ಸರ್ಕಾರ ಬಲವಂತವಾಗಿ ರೈತರ ಭೂ ಸ್ವಾಧೀನ ಮಾಡ್ಕೊಳಕ್ ಹೊರಟಿದ್ರಿಂದ ಈ ದಿನ ಬಲವಂತದ ಭೂ ಸ್ವಾಧೀನ ದಿನ ಅಂತ ನಾವು ಘೋಷಣೆ ಮಾಡ್ತಾ ಇದೀವಿ ಬಂಧುಗಳೇ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಎಲ್ಲ ಅವರವ್ರ ಜಿಲ್ಲೆ ಅವರ ತಾಲೂಕಲ್ಲಿ ಅದನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ರೈತ ಸಂಘಟನೆ ನಮ್ಮ ತಾಲೂಕಿನಾದ್ಯಂತ ನಮ್ಮ ರೈತರು ನಮ್ಮ ತಾಲೂಕಲ್ಲಿ ನಾವು ಭೂ ಸ್ವಾಧೀನ ವಿರೋಧಿ ದಿನ ಇವತ್ತು ಬಲವಂತವಾಗಿ ರೈತರ ಹತ್ರ ಬಲವಂತವಾಗಿ ಅವ್ರನ್ನ 1.5 ವರ್ಷದಿಂದ ಧರಣಿ ಮಾಡ್ತಾ ಇದ್ರು ಕೂಡ ಅವರನ್ನ ಲೆಕ್ಕಿಸ್ದಂಗೆ ನಾವು ಗ್ರೇಟ್ ಬೆಂಗಳೂರು ಮಾಡ್ತೀವಿ, ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಒಳ್ಳೊಳ್ಳೆ ಫಲವತ್ತಾದ ಭೂಮಿಗಳನ್ನ ಆವರಿಸ್ಕೊಂಡು ರೈತರನ್ನ ಕಣ್ಣೀರು ಹಾಕಿಸ್ಕೊಂಡು ನಡೆಸ್ತಾ ಇರೋಂಥ ಸರ್ಕಾರ ಇದು. ಆದ್ರಿಂದ ಇವತ್ತು ನಾವು ಬಲವಂತದ ಭೂ ವಿರೋಧ ದಿನ ಅಂತ ನಾವು ಘೋಷಣೆ ಮಾಡ್ಕೊತಾ ಇದ್ದೀವಿ. ಆದ್ರಿಂದ ದಯವಿಟ್ಟು ಎಲ್ಲರೂ ಕೂಡ ಎಚ್ಚೆತ್ತಬೇಕು. ಮುಂದಿನ ದಿನಗಳಲ್ಲಿ ನಮ್ಗೆ ಯಾರು ಬೇಕು ಯಾರು ಬೇಡ ಅದು ನಾವೇ ತಿಳ್ಕೋಬೇಕು. ಏನಿವತ್ತು ಹಿಡಿದಲ್ಲಿ ಬಲವಂತ ಸರ್ಕಾರ ಇದು, ಬಲವಂತವಾಗಿ ರೈತರನ್ನ ಕಿತ್ತೊಳ್ಳಂತ ಸರ್ಕಾರ ಇದು. ಆದ್ರಿಂದ ನಾವೇನಂತ ಹೇಳ್ಬೇಕು, ಏನ್ ಮಾಡ್ಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಭೂ ವಿರೋಧ